ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಇದರಲ್ಲಿ 6ನೇ ಸ್ಕಂದದ 16ನೇ ಅಧ್ಯಾಯದ ವಿವರಣೆಯನ್ನ ನೋಡ್ತಾ ಇದ್ದೇವೆ. ಅದರಲ್ಲಿ 59 ಮತ್ತು 60ನೇ ಶ್ಲೋಕಗಳ ಭಾವಾರ್ಥವನ್ನು ಗಮನಿಸ್ತಾ ಇದ್ದೇವೆ. ಅದರಲ್ಲಿ ಸ್ಮೃತ್ವೇ ಹಾಯಾಂ ಪರಿಕ್ಲೇಶಂ ತತಃ ಫಲ ವಿಪರ್ಯಯಂ ನೋ ಭಯಂ ಚಾಪ್ಯನೀಹಾಯಾಂ ಪಶ್ಯಂಸ್ತದ್ವಿರಮೇನ್ ಮುನಿಃ. ಯಾವ ವ್ಯಕ್ತಿ ಸಂಸಾರದಲ್ಲಿ ನಾನು ಸುಖ ಪಡಬೇಕು ಅಂತ ನಿರಂತರವಾಗಿ ಈ ಪ್ರವೃತ್ತಿ ಮಾರ್ಗದಲ್ಲಿ ನಾನು ಹೀಗೆ ಮಾಡಿದರೆ ಮುಂದೆ ಸಂಸಾರದಲ್ಲಿ ಸುಖವಾಗಿರಬಹುದು, ಹೀಗೆ ಮಾಡಿದರೆ ಸಂಸಾರದಲ್ಲಿ ಸುಖವಾಗಿರಬಹುದು ಅಂತಂದುಕೊಂಡು ಪ್ರವೃತ್ತಿ ಮಾರ್ಗದಲ್ಲಿ ಬಹಳಷ್ಟು ದುಃಖಗಳನ್ನು ಅನುಭವಿಸ್ತಾ ಇರ್ತಾನೋ, ಆ ದುಃಖಗಳನ್ನು ಅನುಭವಿಸೋದು ಯಾವುದಕ್ಕೋಸ್ಕರ? ಮುಂದೆ ದುಃಖ ಪಡಬೇಕು ಅಂತಲ್ಲ, ಸುಖವಾಗಿರ್ಬೇಕು ಅಂತಾನೆ ಆ ಕಷ್ಟಗಳನ್ನು ಅನುಭವಿಸೋದು. ಸುಖವನ್ನ ಅನುಭವಿಸುವ ಉದ್ದೇಶದಿಂದ ಆ ಕಷ್ಟಗಳು ಅನುಭವಿಸಿದರೂ ಕೂಡ ಅದರ ಫಲ ಮತ್ತೆ ದುಃಖವೇ ಆಗಿರುತ್ತೆ. ಆದರೆ ಯಾರು ನಿವೃತ್ತ ಮಾರ್ಗದಲ್ಲಿ ಭಗವಂತನ ಪ್ರೀತಿಗೋಸ್ಕರ ಅಂತ ಕರ್ಮಗಳನ್ನ ಆಚರಣೆ ಮಾಡ್ತಾ ಇರ್ತಾನೋ ಅಂತಹ ವ್ಯಕ್ತಿಗೆ ನಿವೃತ್ತಿ ಮಾರ್ಗದಲ್ಲಿ ಅದೇ ರೀತಿಯಾಗಿ ಪ್ರವೃತ್ತಿ ಮಾರ್ಗದಲ್ಲಿ ಈ ಎರಡಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿಸ್ಕೊಡ್ತಾ ಹೇಳ್ತಾರೆ. ಈ ನಿವೃತ್ತಿ ಮಾರ್ಗದಲ್ಲಿ ಯಾವ ವ್ಯಕ್ತಿ ಬದುಕ್ತಾ ಇರ್ತಾನ ಅಂಥವನಿಗೆ, ನಿವೃತ್ತಿ ಮಾರ್ಗ ಅಂದ್ರೆ ಇಷ್ಟೇ, ಎಲ್ಲವನ್ನ ಅನುಭವಿಸೋದು, ಇದ್ದಾಗ ಚೆನ್ನಾಗಿ ಅನುಭವಿಸೋದು, ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಹೆಚ್ಚಾಗಿ ಗಮನ ಕೊಡದೇ ಇರುವಂತಹದ್ದೇನಿದೆಯೋ ಇಂತಹ ಮಾರ್ಗವನ್ನೇ ನಿವೃತ್ತಿ ಮಾರ್ಗ ಅಂತ ಕರೀತಾರೆ. ವಿವೇಕಿಯಾದಂತಹ ಜೀವ ಈ ಪ್ರವೃತ್ತಿ ಮಾರ್ಗದಲ್ಲಿ ಎರಡೂ ಕಡೆಯಲ್ಲಿ ಹೋದ್ರೂ ದುಃಖ ಇದೆ ಅಂತ ತಿಳಿದುಕೊಂಡು ದುಃಖ ಇಲ್ಲದೆ ಇರುವಂತಹ ಮಾರ್ಗ ನಿವೃತ್ತಿ ಮಾರ್ಗ. ಇದ್ದಾಗ ಸುಖ ಪಡೋದು, ಇಲ್ಲದೆ ಇದ್ದಾಗ ಅದರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡದೇನೆ ಮತ್ತೆ ಪರಮಾತ್ಮನ ಪೂಜಾ ರೂಪವಾಗಿ ಕರ್ಮಗಳನ್ನು ಮಾಡೋದು. ಈ ರೀತಿಯಾಗಿ ತಿಳಿದುಕೊಂಡು ಪ್ರವೃತ್ತಿ ಮತ್ತು ನಿವೃತ್ತಿ ಮಾರ್ಗಗಳಲ್ಲಿರುವ ವ್ಯತ್ಯಾಸವನ್ನು ತಿಳಿದುಕೊಂಡು ಯಾವ ಮಾರ್ಗ ನನಗೆ ಅಪೇಕ್ಷಿತವಾಗಿದೆ ಅಂತ, ನನ್ನ ಉನ್ನತಿಗೆ ಕಾರಣವಾಗಿದೆ ಅಂತ ತಿಳಿದುಕೊಂಡು ಆ ಮಾರ್ಗದಲ್ಲಿ ಇವನ ಆಸಕ್ತನಾಗಬೇಕು. ಏವಂ ವಿಪರ್ಯಯಂ ಬುದ್ಧ್ವಾ ನೃಣಾಂ ವಿದ್ಯಾಭಿಮಾನಿನಾಂ ಆತ್ಮನಶ್ಚ ಗತಿಂ ಸೂಕ್ಷ್ಮಾಂ ಸ್ಥಾನತ್ರಯ ವಿಲಕ್ಷಣಾಂ ದೃಷ್ಟಶ್ರುತಾಭಿರ್ಮಾತ್ರಾಭಿಃ ವಿಮುಕ್ತಸ್ವೇನ ತೇಜಸಾ ಜ್ಞಾನ ವಿಜ್ಞಾನ ಸಂತೃಪ್ತೋ ಮದ್ಭಕ್ತಃ ಪುರುಷೋ ಭವೇತ್. ಈ ಪ್ರವೃತ್ತಿ ಮಾರ್ಗದಲ್ಲಿ ನಮಗೆ ಸುಖ ಬರಲಿ ಅಂತ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತೇವೆ, ಮನೆಯಲ್ಲಿ ಪ್ರವಚನಾದಿಗಳನ್ನು ಮಾಡಿಸ್ತೇವೆ. ಮಾಡಿಸೋದು ಯಾವ್ದಕ್ಕೋಸ್ಕರ ಅಂದ್ರೆ ಸುಖ ಬರಬೇಕು, ನಮಗ್ ದುಃಖ ಹೋಗಬೇಕು ಅಂತ. ಆದ್ರೆ ಮಾಡುವಂತಹ ಆ ಕರ್ಮಗಳಲ್ಲಿ ನಾವೇನ್ 100% ಕರೆಕ್ಟ್ ಆಗಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ.
ಅನೇಕ ನ್ಯೂನತೆಗಳಿರತ್ತೆ. ನ್ಯೂನತೆಗಳು ಇರೋದ್ರಿಂದ ಯಾವ ಉದ್ದೇಶವನ್ನಿಟ್ಟುಕೊಂಡು ಆ ಕರ್ಮಗಳನ್ನ ಆಚರಣೆ ಮಾಡಿರ್ತೇವೋ ಆ ಫಲ ಸಿಗದೇ ಇರಬಹುದು. ಆದರೆ ಈ ಎಲ್ಲ ಸಂದರ್ಭದಲ್ಲಿ ಭಗವಂತನಿಗೆ ತೃಪ್ತಿ ಆಗ್ಲಿ ಅಂತ ಅಷ್ಟೇ ಇಟ್ಟುಕೊಂಡು ಆ ಕರ್ಮಗಳ ಆಚರಣೆಯನ್ನ ಮಾಡಿದರೆ ಯಾವ ವಿಧವಾದ ಮಾನಸಿಕ ಕ್ಲೇಶಕ್ಕೂ ಅವಕಾಶ ಇಲ್ಲ. ತಮಗೆ ಅಥವಾ ನಮ್ಮೆಲ್ಲರಿಗೂ ಕೂಡ ಯೋಗ್ಯವಾದ ನಮ್ಮೆಲ್ಲರಿಗೂ ಕೂಡ ಯೋಗ್ಯವಾದಂತಹ ಗತಿ ಸಿಗಲಿಕ್ಕಿರುವಂತಹ ಒಂದೇ ಒಂದು ಉತ್ತಮವಾದ ಮಾರ್ಗ ಅಂತ ಹೇಳಿದ್ರೆ ಅದು ಬ್ರಹ್ಮನ ಅಪರೋಕ್ಷ ಜ್ಞಾನ ಮತ್ತು ಬ್ರಹ್ಮನ ಅನುಗ್ರಹ, ಪರಮಾತ್ಮನ ಅನುಗ್ರಹ ಅಷ್ಟೆ. ಬೇರೆ ಯಾರ ಅನುಗ್ರಹದಿಂದಲೂ ಯಾರ ಪ್ರೀತಿಯಿಂದಲೂ ಕೂಡ ನಾವು ಇದನ್ನ ಕಳೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಆದ್ಮೇಲೆ ಇಷ್ಟೆಲ್ಲ ವಿಷಯಗಳನ್ನು ಅವನಿಗೆ ಹೇಳಿ ವರವನ್ನ ಕೊಡ್ತಾ ಇದ್ದಾನೆ. ನಾನು ಇಷ್ಟು ಹೇಳಿದಂತಹ ಮಾತುಗಳನ್ನು ಏಕಾಗ್ರಚಿತ್ತನಾಗಿ ಚೆನ್ನಾಗಿ ಮನನ ಮಾಡು, ಶಾಸ್ತ್ರಜ್ಞಾನ ಅಪರೋಕ್ಷ ಜ್ಞಾನ ಸಂಪನ್ನನಾಗು. ಇಷ್ಟೆಲ್ಲ ಮಾಡಿ ಬೇಗನೆ ನನ್ನ ಸ್ಥಳವನ್ನ ಮೋಕ್ಷವನ್ನ ಪಡೀತಿ ಅಂತ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಇಷ್ಟಾದ್ಮೇಲೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಅವನು ನೋಡ್ತಾ ಇದ್ದಾನೆ, ಪರಮಾತ್ಮನ ಉಪದೇಶವನ್ನು ಕೇಳ್ತಾ ಇದ್ದಾನೆ. ಇಷ್ಟಾದ ಕೆಲವೇ ಕ್ಷಣಗಳಲ್ಲಿ ಪರಮಾತ್ಮ ಅವನ ಎದುರುಗಡೆಯಿಂದ ಅಂತರ್ಧಾನನಾಗ್ತಾ ಇದ್ದಾನೆ. ಇಷ್ಟಕ್ಕೆ 16ನೇ ಅಧ್ಯಾಯ ಮುಗೀತು. ಹಾಗಾದ್ರೆ ಚಿತ್ರಕೇತು ರಾಜ ಇದ್ದ. ಈ ಅಧ್ಯಾಯದಲ್ಲಿ ಹೇಳಿದ ವಿಷಯ ಇಷ್ಟು. ಚಿತ್ರಕೇತು ರಾಜ ಇದ್ದ. ರಾಜನಿಗೆ ಅನೇಕ ಜನ ಪತ್ನಿಯರಿದ್ದಾಗಿಯೂ ಕೂಡ ಅವನಿಗೆ ಯೋಗ್ಯವಾದಂತಹ ಸಂತಾನ ಆಗಿರ್ಲಿಲ್ಲ. ಆಂಗಿರಸ ಋಷಿಗಳನ್ನ ಚೆನ್ನಾಗಿ ಆರಾಧನೆ ಮಾಡಿ ಅವರು ಒಮ್ಮೆ ಅರಮನೆಗೆ ಬಂದಾಗ ಅವರಿಂದ ಮಂತ್ರಗಳನ್ನು ಉಪದೇಶ ಪಡೆದು ಯಜ್ಞ ಯಾಗಾದಿಗಳನ್ನ ಮಾಡಿ ಅದರ ಮುಖಾಂತರವಾಗಿ ಪುತ್ರ ಪ್ರಾಪ್ತಿಯನ್ನ ಪುತ್ರನನ್ನ ಪಡೆದಿದ್ದಾರೆ. ಪುತ್ರನನ್ನ ಪಡೆದಾದ ನಂತರದಲ್ಲಿ ಇವರು ಎಲ್ಲರೂ ಕೂಡ ಸಂತೋಷಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಮತ್ತೆ ಅಸೂಯೆಯಿಂದ ಇವನ ಪತ್ನಿಯರೆಲ್ಲರೂ ಕೂಡ ವಿಷ ಹಾಕಿ ಕೆಲವೊಂದಿಷ್ಟು ಜನ ನಮ್ಮ ಮೇಲೆ ರಾಜನಿಗೆ ಪ್ರೀತಿ ಕಡಿಮೆ ಆಗಿದೆ ಅಂತಂದುಕೊಂಡು ವಿಷ ಹಾಕಿ ಆ ಮಗುವನ್ನ ಕೊಂದು ಬಿಡುತ್ತಾರೆ. ರಾಜ ಬಹಳ ದುಃಖಿಸ್ತಾ ಇರ್ತಾನೆ. ಅರಮನೆಯ ಪರಿವಾರದವರೆಲ್ಲರೂ ಕೂಡ ದುಃಖಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಾರದ ಆಂಗಿರಸ ಋಷಿಗಳು ಬರ್ತಾ ಇದ್ದಾರೆ. ಇದಾದ ಮೇಲೆ ಅವರು ಅನೇಕ ಉಪದೇಶಗಳಿಂದ ರಾಜನಿಗೆ ಬೋಧನೆಯನ್ನು ಮಾಡ್ತಾರೆ. ಆಮೇಲೆ ಮೃತನಾದ ಆ ಜೀವನನ್ನೇ ಕರೆಸಿ ಅವನ ಕಡೆಯಿಂದ ತತ್ವೋಪದೇಶವನ್ನು ಕೊಡ್ತಾರೆ. ರಾಜನಿಗೆ ನಿಜವಾದ ಜೀವನದ ಅರಿವಾಗತ್ತೆ. ಆ ನಂತರದಲ್ಲಿ ರಾಜ ಏನ್ ಮಾಡ್ತಾನೆ? ರಾಜ ಆ ಕಾರ್ಯಗಳೆಲ್ಲವನ್ನ ಮಾಡಿ ಶುದ್ಧನಾಗಿ ನನಗೆ ಉಪದೇಶವನ್ನು ಕೊಡಿ ಅಂತ ನಾರದರು ಅಂಗಿರಸ ಋಷಿಗಳ ಬಳಿಯಲ್ಲಿ ಬೇಡಿದಾಗ ಸಂಕರ್ಷಣ ರೂಪಿಯಾದ ಪರಮಾತ್ಮನ ಆರಾಧನೆಯನ್ನ ಮಾಡ್ಲಿಕ್ಕೆ ಬೇಕಾದ ಮಂತ್ರಗಳ ಉಪದೇಶವನ್ನ ರಾಜನಿಗೆ ನಾರದರು ಕೊಡ್ತಾರೆ. ಆ ನಂತರದಲ್ಲಿ ಮತ್ತೆ ಸಂಕರ್ಷಣ ರೂಪಿಯಾದ ಪರಮಾತ್ಮನ ಧ್ಯಾನದಿಂದಾಗಿ ಎಲ್ಲವನ್ನು ಕೂಡ ಪಡೆದುಕೊಂಡು ಅಪರೋಕ್ಷವನ್ನು ಪಡೆದುಕೊಂಡು ಆ ಪರಮಾತ್ಮನ ಉಪದೇಶದಿಂದ ತತ್ವಜ್ಞಾನವನ್ನು ಪಡೆದುಕೊಂಡು ವರದಿಗಳಿಂದಾಗಿ ನೀನು ಮುಕ್ತನಾಗ್ತಿ. ಆದ್ರೆ ಈ ರೀತಿಯಾದ ವಿಷಯಗಳನ್ನ ತಲೆಯಲ್ಲಿ ಯಾವಾಗ್ಲೂ ದೃಢವಾಗಿ ಧರಿಸಿಕೊಂಡಿರು ಅಂತ ಹೇಳ್ತಾರೆ. ಅದರಂತೆ ಇವನು ಸಿದ್ಧನಾಗಿ ಹೊರಡ್ತಾ ಇದ್ದಾನೆ. ಈಗ ವಿದ್ಯಾಧರ ಎಂಬಂತಹ ಪದವಿಯನ್ನ ಪಡೆದಿದ್ದಾರೆ. ಈಗ ಇನ್ನು
ಈ ಚಿತ್ರಕೇತು ರಾಜ ಇದ್ದಾನೆ ಅಷ್ಟೇ. ಇವನು ವೃತ್ರಾಸುರನ್ನ ಯಾಕಾದ ಅನ್ನುವಂಥ ವಿಷಯಗಳನ್ನು ಇನ್ನೂ ಹೇಳಿಲ್ಲ. ಆ ಕಥೆಯನ್ನ ಈಗ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶ್ರೀ ಶುಕ ಉವಾಚ 6ನೇ ಸ್ಕಂದದ 17ನೇ ಅಧ್ಯಾಯ. ಯತಶ್ಚಾಂತರ್ಹಿತೋನಂತಸ್ತಸ್ಯೈ ಕೃತ್ವಾದಿಶೇ ನಮಃ ವಿದ್ಯಾಧರಶ್ಚಿತ್ರಕೇತು ಚಚಾರ ಗಗನೆ ಚರಃ. ಶೇಷದೇವರ ಅಂತರ್ಯಾಮಿಯಾದಂತಹ ಸಂಕರ್ಷಣ ರೂಪಿಯಾದ ಪರಮಾತ್ಮ ಅಂತರ್ಧಾನ ಹೊಂದಿದ. ಯಾವ ದಿಕ್ಕಿನಲ್ಲಿ ಆ ಪರಮಾತ್ಮನ ಅಂತರ್ಧಾನವಾಯಿತು ಆ ದಿಕ್ಕಿಗೆ ನಮಸ್ಕಾರ ಮಾಡಿ ಆಕಾಶಚಾರಿಯಾಗಿ ಇಡೀ ಜೀವನವನ್ನು ಕಳೀತಾ ಇದ್ದಾನೆ. ಮಹಾಯೋಗಿಯಾಗಿದ್ದಾನೆ. ಲಕ್ಷ ಲಕ್ಷ ವರ್ಷಗಳ ಕಾಲ ಅವ್ಯಾಹತವಾಗಿ ಇಂದ್ರಿಯಗಳಲ್ಲಿ ವಿಶೇಷವಾದ ಬಲವನ್ನು ಪಡೆದುಕೊಂಡು ಮುನಿಗಳು, ಸಿದ್ಧರು, ಚಾರಣರು ಇವರೆಲ್ಲರೂ ಕೂಡ ಚೆನ್ನಾಗಿ ಹೊಗಳ್ತಾ ಇದ್ದಾರೆ. ಎಂಥ ಸಾಧನೆಯನ್ನು ಮಾಡಿದವನು ನೀನು ಅಂತ ಚೆನ್ನಾಗಿ ಅವನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದನ್ನ ಹೊರತುಪಡಿಸಿ ಬೇರೆ ಯಾವ ಇಂತಹ ಸಾಮಾನ್ಯ ಜನರಿಂದ ಅಸಾಧ್ಯವಾದಂತಹ ವಿಷಯಗಳನ್ನ ನೀನು ಮಾಡಿದ್ದೆ ಅಂತ ಚೆನ್ನಾಗಿ ಅವನನ್ನು ಹೊಗಳುತ್ತಾ ಇದ್ದಾರೆ. ಅನೇಕ ಸ್ತ್ರೀಯರ ಜೊತೆಯಲ್ಲಿ, ತನ್ನ ಪತ್ನಿಯರ ಜೊತೆಯಲ್ಲಿ ಚೆನ್ನಾಗಿ ಅಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಪರ್ವತದ ಶ್ರೇಣಿಗಳಲ್ಲಿ ಪರಮಾತ್ಮನ ಗುಣಗಾನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ವಿಮಾನ ಮಾರ್ಗವಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ರುದ್ರದೇವರು ಇದ್ದಾರೆ. ರುದ್ರದೇವರು ಸುತ್ತಲೂ ಅನೇಕ ಮುನಿಗಳಿದ್ದಾರೆ, ಸಿದ್ಧರಿದ್ದಾರೆ, ಅನೇಕ ಜನರೆಲ್ಲರೂ ಕೂಡ ಕೂತಿದ್ದಾರೆ. ತುಂಬಿದ ಸಭೆ. ಆ ಸಭೆಯಲ್ಲಿ ರುದ್ರದೇವರು ಕೂತಿದ್ದಾರೆ. ಆ ಸಭೆಯ ಮಧ್ಯದಲ್ಲಿ ರುದ್ರದೇವರು ತಮ್ಮ ತೊಡೆಯ ಮೇಲೆ ಪಾರ್ವತೀ ದೇವಿಯನ್ನ ಕೂಡಿಸಿಕೊಂಡು ಆ ಸಭೆಯ ನಿರ್ವಾಹವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಚಿತ್ರಕೇತು ರಾಜು ದೊಡ್ಡವ್ರದ್ದು ಯಾಕೆ ವಿಷಯ ಬೇಕು, ಸುಮ್ನೆ ಹೋಗ್ಬೇಕಲ್ವಾ? ಸುಮ್ನೆ ಹೋಗ್ಲಿಲ್ಲ. ಜೋರಾಗಿ ಅವ್ರು ಕೇಳಿಸ್ಕೊತಾ ಇದ್ದಾರೆ. ಪಕ್ಕದಲ್ಲಿ, ಪಾರ್ವತಿಯ ಪಕ್ಕದಲ್ಲಿ ನಿಂತುಕೊಂಡು ಜೋರಾಗಿ ನಕ್ಕು ಈ ಮಾತನ್ನು ಹೇಳ್ತಾ ಇದ್ದಾರೆ. ಶಿವನನ್ನು ನಾವು ಲೋಕಗುರು, ಧರ್ಮವನ್ನು ಉಪದೇಶ ಮಾಡುವವನು, ಎಲ್ಲ ಜೀವರಲ್ಲೂ ಕೂಡ ಶ್ರೇಷ್ಠನಾದವನು ಅಂತ ಕರಿತಾ ಇದ್ದೇವೆ. ಆದರೆ ಸಭೆಯಲ್ಲಿ ಹೆಂಡತಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಕೂತಿದ್ದಾನೆ. ಇದು ಹೇಗ್ ಸರಿ? ನೋಡಿದರೆ ಜಟಾಧಾರಿಯಾಗಿದ್ದಾನೆ, ತೀವ್ರವಾದ ತಪಸ್ಸನ್ನು ಮಾಡ್ತಾ ಇದ್ದಾನೆ, ವೇದೋಪದೇಶವನ್ನು ಮಾಡ್ತಾ ಇದ್ದಾನೆ, ಸಜ್ಜನರೆಲ್ಲ ಹೇಗಿರಬೇಕು ಅಂತ ಉಪದೇಶ ಕೊಡುವಂತಹ ಸ್ಥಾನದಲ್ಲಿದ್ದಾನೆ. ಆದರೆ ನಿರ್ಲಜ್ಜನಾಗಿದ್ದುಕೊಂಡು ತೊಡೆಯ ಮೇಲೆ ಹೆಂಡತಿಯನ್ನು ಕೂಡಿಸ್ಕೊಂಡು ಕೂತಿದ್ದಾನೆ. ಲೋಕದಲ್ಲಿ ಸಾಮಾನ್ಯವಾಗಿ ಯಾವುದೇ ಜನರು ಹೆಂಡತಿ ಮೇಲೆ ಎಷ್ಟೇ ಪ್ರೀತಿ ಇದೆ ಅಂತಂದ್ರೂ ಕೂಡ ಲಜ್ಜೆಗೆ ಒಳಗಾಗಿ ಏಕಾಂತದಲ್ಲಷ್ಟೇ ತೊಡೆಯ ಮೇಲೆ ಕೂಡಿಸಿಕೊಳ್ಳಬಹುದು. ಆದರೆ ಸಭೆಯ ಮಧ್ಯದಲ್ಲಿ ನಿರ್ಲಜ್ಜನಾಗಿ ವ್ರತಧಾರಿಯಾಗಿದ್ದುಕೊಂಡು ಯೋಗಿಯ ಮಾರ್ಗವನ್ನು ಜನರಿಗೆ ತೋರಿಸಿಕೊಡುವಂತಹ ಸ್ಥಾನದಲ್ಲಿದ್ದುಕೊಂಡು ಸಭೆಯಲ್ಲಿ ಹೆಂಡತಿಯನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಕೂತಿದ್ದಾನೆ ಅಂತ ಈ ಚಿತ್ರಕೇತು ತನ್ನ ಮಾತನ್ನ ಹೇಳ್ತಾ ಇದ್ದಾನೆ. ರುದ್ರದೇವರಿಗೆ ಈ ಮಾತು ಕೇಳಿಸ್ತು. ಸುಮ್ಮನೆ ಆಗ್ತಾ ಇದ್ದಾರೆ. ಉಳಿದ ಸಾಧುಗಳು ಕೂಡ ಈ ರುದ್ರದೇವರೇ ಸುಮ್ಮನೆ ಇದ್ದಾರಲ್ಲ, ಪರವಾಗಿಲ್ಲ ಬಿಡು ಅಂತ ಸುಮ್ಮನೆ ಇದ್ದಾರೆ. ಇವರೆಲ್ಲ ಸುಮ್ಮನೆ ಇದ್ರು ಕೂಡ ಯಾಕೆ ಅಂತಂದ್ರೆ, ಕೆಲವೊಮ್ಮೆ ನಾವೇನಾದ್ರೂ ಸ್ವಲ್ಪ ಸಾಧನೆಯನ್ನು ಮಾಡಿಬಿಟ್ವಿ ಅಂತಂದ್ ಹೇಳಿದ್ರೆ, ನಮ್ಮಷ್ಟು ಸಾಧನೆ ಮಾಡಿದವ್ರು ಯಾರಿದ್ದಾರೆ, ನಮ್ಮಂತಹ ದಾನಶೂರ ವೀರ ಕರ್ಮಣ್ಣರು ಯಾರಿದ್ದಾರೆ, ನನ್ನಂತಹ ಇಂದ್ರಿಯ ನಿಗ್ರಹವನ್ನು ಗಳಿಸಿದವರು ಯಾರಿದ್ದಾರೆ ಅಂತ ಅಭಿಮಾನ ಬಂದ್ಬಿಡತ್ತೆ ನಮ್ಮ ಮೇಲೆ. ದೊಡ್ಡವರ ಎದುರುಗಡೆಯಲ್ಲಿ ಮಾತನಾಡಬಾರದು, ದೊಡ್ಡವರ ಎದುರುಗಡೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ವಿನಯವನ್ನು ತೋರಿಸಬೇಕು, ದಾರ್ಷ್ಟ್ಯವನ್ನು ತೋರಿಸಬಾರದು ಅನ್ನುವ ಪ್ರಜ್ಞೆ ತಲೆಯಿಂದ ಕಳಿಸಿಕೊಂಡು ಹೋಗ್ಬಿಡತ್ತೆ.
ರುದ್ರದೇವರ ಮಹಿಮೆಯನ್ನ ತಿಳಿಲಿಕ್ಕಾಗ್ಲಿಲ್ಲ. ಬಹಳ ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಪಾರ್ವತಿ ದೇವಿ ಕೋಪದಿಂದ ಇವನನ್ನು ಕುರಿತು ಶಾಪ ಕೊಡ್ತಾ ಇದ್ದಾಳೆ. ನನ್ನ ಗಂಡನಿಗೆ ಬಹಳ ತಾಳ್ಮೆ ಇದೆ, ಸುಮ್ಮನೆ ಇದ್ದಾರು, ನಾನು ಸುಮ್ಮನೆ ಇರಲಾರೆ ಅಂತ ಪಾರ್ವತಿ ದೇವಿ ಶಾಪವನ್ನು ಕೊಡ್ತಾ ಇದ್ದ. ಶ್ಲೋಕದ ಮುಖಾಂತರವಾಗಿ ನೋಡೋಣ. ಏಕದಾ ಸ್ವವಿಮಾನೇನ ವಿಷ್ಣು ದತ್ತೇನ ಭಾಸ್ವತ ಗಿರೀಶಂ ದದೃಶೇ ಗಚ್ಚನ್ ಪರೀತಂ ಸಿದ್ಧಚಾರಣೈಃ ಆಲಿಂಗ್ಯಾಂಗೆ ಕೃತಾಂ ದೇವೀಂ ಬಾಹುನಾ ಮುನಿ ಸಂಸದಿ ಉವಾಚ ದೇವ್ಯಾಂ ಶೃಣ್ವಂತ್ಯಾಂ ಜಹಾಸೋಚ್ಚೈಸ್ತದಂತಿಕೆ. ಪರಮಾತ್ಮ ಒಂದು ಒಳ್ಳೆ ವಿಮಾನವನ್ನು ಕೊಟ್ಟಿದ್ದಾನೆ ಇವನ್ ತಪಸ್ಸಿಗೆ ಮೆಚ್ಚಿಕೊಂಡು. ಆ ವಿಮಾನದಲ್ಲಿ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಒಂದು ಕಡೆಯಲ್ಲಿ ರುದ್ರದೇವರನ್ನು ನೋಡ್ತಾ ಇದ್ದ. ಆ ಸಂದರ್ಭದಲ್ಲಿ ರುದ್ರದೇವರು ಸಿದ್ಧರು, ಚಾರಣರು, ಇವರು ಎಲ್ಲರಿಂದಲೂ ಕೂಡ ಪರಿವೃತರಾಗಿದ್ದುಕೊಂಡು ಮುನಿಗಳಿಂದ ತುಂಬಿದಂತಹ ಸಭೆಯಲ್ಲಿ ತೊಡೆಯ ಮೇಲೆ ಪಾರ್ವತಿ ದೇವಿಯನ್ನ ಕೂಡಿಸಿಕೊಂಡು ಅವಳನ್ನ ಆಲಿಂಗನ ಮಾಡಿಕೊಂಡು ಕೂತಿದ್ದಾರೆ. ಅದನ್ನು ನೋಡಿ ಪಾರ್ವತಿ ದೇವಿಗೆ ಕೇಳಿಸುವಂತೆ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾನೆ. ಇವನು ಯಾರು ಕೇಳಿಲ್ಲ, ನಗತಾ ಇದ್ದಾನೆ. ಅವರಿಗೆ ಹಂಗಿಸುವ ಉದ್ದೇಶದಿಂದ ಮುಂದಿನ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಚಿತ್ರಕೇತುರ್ವಾಚ ಯೇಷ ಲೋಕ ಗುರು ಸಾಕ್ಷಾತ್ ಧರ್ಮ ವಕ್ತಾ ಶರೀರಿಣಾಂ ಆಸ್ತೆ ಮುಖ್ಯ ಸಭಾಯಾಂ ವೈ ಮಿಥುನಿ ಭೂಯ ಭಾರ್ಯಯ. ಇಡೀ ಲೋಕಕ್ಕೆ ಉಪದೇಶವನ್ನು ಕೊಡುವ ಗುರು ಇವನು, ಧರ್ಮಾಧರ್ಮಗಳ ಜ್ಞಾನ ಇರುವವನು. ದೊಡ್ಡ ಸಭೆಯಲ್ಲಿ ಕೂತಿದ್ದಾನೆ. ಸಭೆಯಲ್ಲಿ ಹೇಗ್ ಕೂಡ್ಬೇಕು ಅಂತ ಸಭಾ ಮರ್ಯಾದೆ ಗೊತ್ತಿಲ್ಲ. ತೊಡೆ ಮೇಲೆ ಹೆಂಡತಿಯನ್ನು ಕೂಡಿಸಿಕೊಂಡು ಆಲಿಂಗನ ಮಾಡ್ಕೊಂಡಿದ್ದಾನೆ. ಲಜ್ಜೆಯೇ ಇಲ್ಲ. ಜಟಾಧರಸ್ತೀವ್ರ ತಪ ಬ್ರಹ್ಮವಾದಿ ಸತಾಂಪತಿ ಅಂಕೆ ಕೃತ್ಯ ಸ್ತ್ರಿಯಂ ಹ್ಯಾಸ್ತೆ ಗತಃಕ್ರೀಹಿ ಪ್ರಾಕೃತೋ ಯಥಾ. ಜಟೆಯನ್ನು ಧರಿಸಿದ್ದಾನೆ, ದೊಡ್ಡ ತಪಸ್ಸಿನಲ್ಲಿ ಆಸಕ್ತನಾಗಿದ್ದಾನೆ, ವೇದೋಪದೇಶ ಮಾಡ್ತಾ ಇದ್ದಾನೆ. ಸಜ್ಜನರೆಲ್ಲರಿಗೂ ಕೂಡ ಸಾವಿರಾರು ಜನರನ್ನು ಉದ್ದೇಶಿಸಿಕೊಂಡು ಜ್ಞಾನವನ್ನು ಕೊಡುವವನಾಗಿದ್ದಾನೆ. ಆದ್ರೆ ಇಂಥ ಕೆಲಸ ಮಾಡೋ ಇವನು ನಿರ್ಲಜ್ಜನಾಗಿದ್ದುಕೊಂಡು ತೊಡೆಯ ಮೇಲೆ ಹೆಂಡತಿಯನ್ನ ಕೂಡಿಸಿಕೊಂಡು ಸುಮ್ಮನೆ ಕೂತಿದ್ದಾನೆ. ಪ್ರಾಯಶಃ ಪ್ರಾಕೃತಾಶ್ಚಾಪಿ ಸ್ತ್ರಿಯಂ ರಹಸಿ ಬಿಭ್ರತಿ ಅಯಂ ಮಹಾವ್ರತಧರೋ ಬಿಭರ್ತಿ ಸದಸಿ ಸ್ತ್ರಿಯಂ. ಸಾಮಾನ್ಯವಾಗಿ ಅಜ್ಞಾನಿಗಳು ಕೂಡ ಪೂರ್ತಿಯಾಗಿ ತತ್ವೋಪದೇಶವನ್ನು ಮಾಡುವಂತಹ ಸಾಮರ್ಥ್ಯ ಇಲ್ಲದೆ ಇರೋರಾದ್ರು, ಸಾಮಾನ್ಯವಾಗಿ ಲೋಕಜ್ಞಾನ ಇರುವಂತಹ ವ್ಯಕ್ತಿಗಳು ಕೂಡ ಹೆಂಡತಿಯ ಮೇಲೆ ಬಹಳವಾದ ಪ್ರೀತಿ ಇದೆ ಅಂತಾದ್ರೆ, ಅವರನ್ನು ಮುದ್ದಿಸಬೇಕು ಅಂತ ಅನ್ನಿಸಿದೆ ಅಂತಾದ್ರೂ ಕೂಡ ಏಕಾಂತದಲ್ಲಿ ಮಾತ್ರ ತೊಡೆಯ ಮೇಲೆ ಅವರನ್ನು ಏರಿಸಿಕೊಂಡು ಆಲಿಂಗನ ಮಾಡಿಕೊಳ್ತಾರೆ. ಇವನು ಮಹಾವ್ರತಧಾರಿಯಾಗಿದ್ದಾನೆ, ಸಭೆಯ ಮೇಲೆ ಹೆಂಡತಿಯನ್ನು ಕೂಡಿಸಿಕೊಂಡು ಕೂತಿದ್ದಾನೆ ಅಂತ ಇವನು ಹೇಳಿದಾಗ ರುದ್ರದೇವರಿಗೆ ಕೇಳಿಸಿದೆ. ಆದ್ರೆ ನಕ್ಕು ಸುಮ್ಮನೆ ಆಗಿದ್ದಾರೆ. ರುದ್ರದೇವರೇ ಸುಮ್ಮನೆ ಆಗಿದ್ದಾರೆ, ನಾವೇನ್ ಮಾತಾಡೋದು ಅಂತ ಸಭಾಸದರೆಲ್ಲರೂ ಕೂಡ ಸುಮ್ಮನೆ ಇದ್ದಾರೆ. ಭಗವಾನ್ ಅಪಿ ತಚ್ಛ್ರುತ್ವಾ ಪ್ರಹಸ್ಯಾಗಾದಧೀನ್ ನೃಪ ತೂಷ್ಣೀಂ ಬಭೂವ ಸದಸಿ ಸಭ್ಯಾಶ್ಚ ತಮನೂವ್ರತಾಃ. ರುದ್ರದೇವರು ಅದನ್ನು ಕೇಳಿ ನಕ್ಕು ಸುಮ್ಮನೆ ಆಗ್ತಾ ಇದ್ದಾರೆ. ಉಳಿದವರು ಕೂಡ ಈ ರುದ್ರದೇವರೇ ಸುಮ್ಮನೆ ಇದ್ದಾರೆ, ನಾವು ಮಾತಾಡೋದು ಬೇಡ ಅಂತ ಸುಮ್ಮನೆ ಇದ್ದಾರೆ. ಇತ್ಯತದ್ವೀರ್ಯ ವಿದುಷಿ ಬ್ರುವಾಣೆ ಬಹ್ವಶೋಭನಂ ಋಷಾಃ ದೇವಿ ಧೃಷ್ಟಾಯ ನಿರ್ಜಿತಾತ್ಮಾಭಿಮಾನಿನೇ. ರುದ್ರದೇವರ ಮಹತ್ವವನ್ನ ತಿಳಿದಿಲ್ಲ ಇವನು. ಮಹಾ ಅಜ್ಞಾನಿ. ಮಹಾಜ್ಞಾನಿ ಜ್ಞಾನಿಯೇ, ಆದ್ರೆ ನಾನೊಬ್ಬನೇ ಜಿತೇಂದ್ರಿಯ ಅನ್ನೋ ಅಭಿಮಾನ. ದೊಡ್ಡವರು ಮುಂದೆ ಚಿಕ್ಕ ಚಿಕ್ಕ ಮಾತುಗಳನ್ನು ಆಡಬಾರ್ದು. ಜ್ಞಾನಿಗಳ ಎದುರುಗಡೆಯಲ್ಲಿ ಧಾರ್ಷ್ಟ್ಯವನ್ನು ತೋರಿಸಬಾರದು. ರುದ್ರದೇವರ ಮಹಿಮೆಯನ್ನು ತಿಳಿಯದೇನೆ ಬಹಳ ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಕೋಪದಿಂದ ಪಾರ್ವತಿ ದೇವಿ ಹೇಳ್ತಾ ಇದ್ದಾಳೆ, ಅದಕ್ಕೆ ಇವನಿಗೆ ಹೇಳ್ತಾ ಇದ್ದಾಳೆ, ನಿನ್ನನ್ನೇನಪ್ಪ ದೇವರು ಯಾರು ಏನ್ ಸರಿ ಮಾಡ್ತಾರೆ ತಪ್ಪು ಮಾಡ್ತಾರೆ ಅಂತ ಸರಿ ತಪ್ಪುಗಳನ್ನ ತೀರ್ಮಾನ ಮಾಡುವ ಯಮನ ಪದವಿಗೆ ಏನಾದ್ರೂ ನಿನ್ನನ್ನು ಕೂಡಿಸ್ಬಿಟ್ಟಿದ್ದಾರೋ ಏನೋ.
ನಾವೆಲ್ಲ ದುಷ್ಟರು, ನಿರ್ಲಜ್ಜರು, ನಮಗೇನು ಜ್ಞಾನ ಇಲ್ಲ. ನಮ್ಮಂಥವರಿಗೆ ಬಹಳ ಬುದ್ಧಿಯನ್ನು ಹೇಳುವಂತಹ ಸಾಮರ್ಥ್ಯ ಬಂದ್ಬಿಟ್ಟಿದೆ ಅಲ್ವಾ ನಿನಗೆ? ಓ, ಜಗತ್ತಿನಲ್ಲಿ ಧರ್ಮಾಧರ್ಮಗಳ ವಿವೇಚನೆ ಇರೋದು ಇವನಿಗೊಬ್ಬನಿಗಷ್ಟೇ. ಬ್ರಹ್ಮದೇವರಿಗೆ ಧರ್ಮ ಗೊತ್ತಿಲ್ಲ, ನಾರದ, ಭೃಗು ಇವ್ರು ಯಾರಿಗೂ ಧರ್ಮಾಧರ್ಮಗಳ ಜ್ಞಾನವೇ ಇಲ್ಲ. ಇವ್ರು ಎಲ್ಲರೂ ಇಲ್ಲೇ ಇದ್ದಾರೆ. ಇವ್ರು ಯಾರು ಹೇಳದೇ ಇರುವಂತಹ ಧರ್ಮಾಧರ್ಮಗಳನ್ನ ರುದ್ರದೇವರಿಗೆ ಬಂದು ಹೇಳ್ತಾ ಇದ್ದಾನೆ. ಮಹಾಧರ್ಮಜ್ಞ ನೀನು, ಪರಮಾತ್ಮ ನಿನಗೆ ಈ ಕೆಲಸದಲ್ಲಿ ನಿಯೋಜನೆ ಮಾಡಿಬಿಟ್ಟಿದ್ದಾನ, ನಮಗ್ ಗೊತ್ತಿಲ್ಲಪ್ಪ. ಅಯಂ ಕಿಮಧುನಾ ಲೋಕೆ ಶಾಸ್ತಾ ದಂಡಧರ ಪ್ರಭು ಅಸ್ಮದ್ವಿಧಾನಾಂ ದುಷ್ಟಾನಾಂ ನಿರ್ಲಜ್ಜಾನಾಂ ನಿಷೇಧಕೃತ. ಓ, ಇವನೇ ಈಗ ಯಮನ ಕೆಲಸಕ್ಕೆ ಅಂತ ಬಂದ್ಬಿಟ್ಟಿದ್ದಾನೆ. ನಮ್ಮಂತಹ ದುಷ್ಟ ನಿರ್ಲಜ್ಜರಾದಂತಹ ಜನರು ಯಾರಿದ್ದಾರೆ, ನಮಗೆಲ್ಲ ಬುದ್ಧಿ ಹೇಳುವಂತಹ ಕೆಲಸ ಇವನಿಗೆ ಕೊಟ್ಬಿಟ್ಟಿದ್ದಾನಪ್ಪ ದೇವರು. ಬ್ರಹ್ಮದೇವರಿಗೆ, ಶುಕಾಚಾರ್ಯರಿಗೆ, ಶುಕ್ರಾಚಾರ್ಯರಿಗೆ, ಭೃಗು ಋಷಿಗಳಿಗೆ, ನಾರದರಿಗೆ ಇವ್ರು ಯಾರಿಗೂ ಧರ್ಮಾಧರ್ಮಗಳ ಪರಿಜ್ಞಾನ ಇಲ್ಲ. ಯಾರು ರುದ್ರದೇವರಿಗೆ ಬಂದು ಹೀಗೆ ಯಾಕೆ ಕೂತಿದ್ದಿ ಅಂತ ಹೇಳಿಲ್ಲ. ಇವನೊಬ್ಬನೇ ಧರ್ಮಾಧರ್ಮಗಳನ್ನು ತಿಳಿದುಕೊಂಡಿದ್ದಾನೆ. ಇವನೇ ಬಂದು ನಮಗೆಲ್ಲ ಅಡ್ಡದಾರಿಯಿಂದ ಸರಿದಾರಿಗೆ ತರಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾನೆ ನೋಡು. ನ ವೇದ ಧರ್ಮಂ ಕಿಲ ಪದ್ಮಯೋನಿಃ ನ ಬ್ರಹ್ಮ ಪುತ್ರ ಭೃಗು ನಾರದಾದ್ಯಾಃ ನ ವೈ ಕುಮಾರಃ ಕಪಿಲೋ ಮನುಶ್ಚ ಏನೋ ನಿಷೇಧಂತ್ಯತಿವರ್ತಿನಂ ಹರಂ. ರುದ್ರದೇವರು ಮಾಡ್ತಾ ಇರುವಂತಹ ಧರ್ಮಗಳ ಅತಿಕ್ರಮ ಇವ್ರು ಯಾರಿಗೂ ಗೊತ್ತಾಗಿಲ್ಲ. ಪಾಪ ಇವನು ಒಬ್ಬರೇ ಮಹಾತ್ಮ. ಇವನಿಗೆಲ್ಲ ಗೊತ್ತಿದೆ. ಇವನೇ ನಮ್ಮನ್ನು ಸರಿದಾರಿಗೆ ತರ್ಲಿಕ್ಕೆ ಬಂದಿದ್ದಾನೆ ಅಂತ ಹಂಗಿಸಿ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿ ಆಮೇಲೆ ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ರುದ್ರದೇವರ ಪಾದ ಕಮಲಗಳನ್ನ ಇಂದ್ರಾದಿ ದೇವತೆಗಳು ನಿರಂತರವಾಗಿ ಧ್ಯಾನ ಮಾಡುತ್ತಾರೆ. ಅತ್ಯಂತ ಮಂಗಳಕರನಾದಂತಹ ಈ ರುದ್ರದೇವರನ್ನ ಇದು ತಪ್ಪು ಇದು ಸರಿ ಅಂತ ತಿಳಿಸಿಕೊಳ್ಳಿಕ್ಕೆ ಸಮರ್ಥರಾದವರು ಬ್ರಹ್ಮ ಮಾತ್ರ. ಅವರೇ ಸುಮ್ಮನೆ ಇದ್ದಾರೆ. ಅಂದ್ರೆ ರುದ್ರದೇವರು ಯಾವ ತಪ್ಪುಗಳನ್ನು ಮಾಡ್ತಾ ಇಲ್ಲ ಅಂತ ಅದರ ಅರ್ಥ ಇದು. ಬ್ರಹ್ಮಾದಿ ದೇವತೆಗಳನ್ನ ಅವಮಾನ ಮಾಡುವ ಹಾಗೆ ಇವನು ಮಾತನಾಡ್ತಾ ಇದ್ದಾನೆ. ಇವ್ರು ಯಾರಿಗೂ ಗೊತ್ತಿಲ್ಲ, ನನಗೊಬ್ಬನಿಗೆ ಧರ್ಮಾಧರ್ಮಗಳ ಜ್ಞಾನ ಇರೋದು. ನಾನು ಹೇಳಿಲ್ಲ ಅಂತಂದ್ರೆ ಇವರೆಲ್ಲ ಅಧಪಾದಕ್ಕೆ ಬಿದ್ದು ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ನೀನೆಲ್ಲ ಹೇಳ್ತಾ ಇದ್ದಿ. ಇದು ಹಿರಿಯರಿಗೆ ಮಾಡುವ ಅಪಮಾನ. ಪೂರ್ತಿಯಾದ ತಲೆ ಬೆಳೆದೇ ಇರುವಂತಹ ನೀನು ರುದ್ರದೇವರಿಗೆ ಬಂದು ಉಪದೇಶವನ್ನು ಕೊಡ್ಲಿಕ್ಕೆ ಹೋಗಬೇಡ. ಮಹಾ ಅಹಂಕಾರಿಯಾಗಿದ್ದೆ, ನಿನಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ನಾನೇ ದೊಡ್ಡವನು, ಮಹಾ ಅಹಂಕಾರಿಯಾಗಿದ್ದಾರೆ. ಯಾರ ಅಹಂಕಾರಿಗಳಿರ್ತಾರೋ ಅವರು ಭಗವಂತನ ಭಕ್ತರ ಮಧ್ಯದಲ್ಲಿ ಇರ್ಲಿಕ್ಕೆ ಯೋಗ್ಯರಲ್ಲ. ಅಹಂಕಾರ ಪಡುವಂತಹ ವ್ಯಕ್ತಿಗಳಿಗೆ ಭಗವಂತನ ಭಕ್ತರ ಸಂಪರ್ಕವೇ ಬರೋದಿಲ್ಲ, ಯೋಗ್ಯತೆ ಇಲ್ಲ ಅವರಿಗೆ. ಅದರಿಂದ ಮಹಾ ದುರ್ಬುದ್ಧಿ ಇರುವಂತಹ ನೀನು ಮಹಾ ಪಾಪದ ಫಲವಾದಂತಹ ಅಸುರ ಜನ್ಮವನ್ನು ಪಡಿ. ನೀನು ಆಗ್ಲೇ ನಿನಗ್ ಬುದ್ಧಿ ಬರುತ್ತೆ. ಏನಾದ್ರೂ ದೊಡ್ಡ ಸ್ಥಾನದಲ್ಲಿರುವಂತವ್ರಿಗೆ ಅಪಮಾನ ಮಾಡಿದ್ರು ಅಂತಂದ್ರೆ ನೀರು ಊಟ ಯಾವುದು ಸಿಗದೆ ಇರುವಂತಹ ಊರಿಗೆಲ್ಲ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರಲ್ಲ, ಆ ರೀತಿಯಾಗಿ ಇವನನ್ನು ಕೂಡ ನೀನೆಲ್ಲ ಇಷ್ಟು ಅಪರಾಧ ಮಾಡಿರೋದ್ರಿಂದ ನಿನಗೆ ಅಸುರ ಜನ್ಮಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ತೇನೆ, ಹೋಗು, ಒಂದಿಷ್ಟು ದಿವಸ ಆ ಅಸುರ ಜನ್ಮದಲ್ಲಿ ಇರು, ದುಃಖಗಳನ್ನು ಅನುಭವಿಸು, ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ವಾಪಸ್ ಬಾ ಅಂತ. ಅದು ಒಮ್ಮೆ ತಪ್ಪು ಮಾಡಿದ್ರೆ ಏನ್ ಶಿಕ್ಷೆ ಸಿಗತ್ತೆ ಅಂತ ಗೊತ್ತಾದ್ರೆ ಆಮೇಲೆ ಮುಂದೆ ಅಪಚಾರ ಮಾಡಲಾರೆ ನೀನು, ಮಾಡು, ಈ ನಿನಗಾಗ್ಲಿ ಶಿಕ್ಷೆ ಅಂತ ಹೇಳ್ತಾ ಇದ್ದ. ಏಷಾಮನುಧ್ಯೇಯ ಪದಾಬ್ಜ ಯುಗ್ಮಂ ಜಗದ್ಗುರುಂ ಮಂಗಲ ಮಂಗಲಂ ಸ್ವಯಂ ಯಕ್ಷತ್ರ ಬಂಧು ಪರಿಭೂಯ ಸೂರೀನ್ ಪ್ರಶಾಸ್ತಿ ದೃಷ್ಟಸ್ತದಯಂ ಹಿ ದಂಡ್ಯಃ. ರುದ್ರದೇವರ ಪಾದಕಮಲಗಳು ಎಲ್ಲ ದೇವತೆಗಳಿಗೆ ಧ್ಯೇಯವಾಗಿದೆ. ಅಂತಹ ರುದ್ರದೇವರಿಗೆ ಸರಿ ತಪ್ಪುಗಳನ್ನು ಹೇಳುವ ಸಾಮರ್ಥ್ಯ ಇರೋದು
ಬ್ರಹ್ಮದೇವರಿಗೆ ಮಾತ್ರ. ಅಂತಹ ಬ್ರಹ್ಮದೇವರೆಲ್ಲ ಇದ್ದಾಗ ಇವನು ಧರ್ಮಾಚರಣೆ ಯಾವುದು ಅಧರ್ಮ ಯಾವುದು ಅಂತ ತಿಳಿಸ್ಲಿಕ್ಕೆ ಹೋಗಬಾರ್ದು. ನಾಯಮರ್ಹತೆ ವೈಕುಂಠ ಪಾದ ಮೂಲೋಪಸರ್ಪಣಂ ಸಂಭಾವಿತಾತ್ಮ ನಿಸ್ತಬ್ಧ ಸಾಧುಭಿ ಪರ್ಯುಪಾಸಿತಂ. ಸಜ್ಜನರು ಮಾತ್ರ ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯನಾದಂತಹ ಪರಮಾತ್ಮನ ಪಾದ ಮೂಲಗಳಲ್ಲಿ ಇರಬೇಕು ಅಂದ್ರೆ ಇವನು ಸಜ್ಜನನಾಗಿರ್ಬೇಕು. ಮನಸ್ಸಿನಲ್ಲಿ ಅಹಂಕಾರ ಬಂದಿದೆ ಅಂತ ಅಲ್ಲಿ ಇರ್ಲಿಕ್ಕೆ ಯೋಗ್ಯನಲ್ಲ ಇವನು. ಹಾಗಾಗಿ ಪಾಪ ಕೆಲಸವನ್ನು ಮಾಡಿದಂತಹ ಇವನಿಗೆ ಅಸುರ ಜನ್ಮ ಪ್ರಾಪ್ತಿಯಾಗಲಿ, ಅಲ್ಲಿಗೆ ಹೋಗಿ ದುಷ್ಟರ ಜೊತೆಯಲ್ಲಿ ಇದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗ ಆಮೇಲೆ ಬುದ್ಧಿ ಬಂದು ಸರಿಯಾದ ಕೆಲಸಗಳನ್ನ ಮಾಡ್ಲಿಕ್ಕೆ ತೊಡಗುತ್ತಾನೆ. ಅತಃ ಪಾಪಿ ಯಸೀಂ ಯೋನಿಂ ಆಸುರೀಂ ಯಾಹಿ ದುರ್ಮತೆ ಯಥೇಹ ಭೂಯೋ ಮಹತಾಂ ನ ಕರ್ತಾ ಮುತ್ರ ಕಿಲ್ಬಿಷಂ. ಮುಂದೆ ಮತ್ತೆ ಅಪಚಾರ ಮಾಡಲಾರಿ ನೀನು ಅಂತ ಅವನಿಗೆ ಶಾಪವನ್ನು ಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಚಿತ್ರಕೇತುವಿಗೆ ಶಾಪವನ್ನು ಕೊಟ್ರೆ ತತ್ಕ್ಷಣದಲ್ಲಿ ತಪ್ಪನ್ನ ತಿದ್ದುಕೊಂಡು ಆ ವಿಮಾನದಿಂದ ಕೆಳಗಡೆಯಲ್ಲಿ ಇಳಿದು ಪಾರ್ವತಿಯನ್ನ ಪ್ರಸನ್ನಗೊಳಿಸ್ಬೇಕು ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ನೀ ನನಗೆ ಶಾಪವನ್ನು ಕೊಟ್ಟಿದ್ದಿ, ನಾ ಇದನ್ನ ಸ್ವೀಕಾರ ಮಾಡ್ತೇನೆ. ನೀವೆಲ್ಲ ದೇವತೆಗಳು, ನೀವೆಲ್ಲ ನನಗೆ ಶಾಪವನ್ನು ಕೊಟ್ಟಿದ್ದೀರಿ ಅಂತಂದ್ರೆ ನಾವೆಲ್ಲ ಮನುಷ್ಯರು, ನಮ್ಮ ಪೂರ್ವ ಕರ್ಮಗಳಿಗೆ ಅನುಗುಣವಾಗಿ ನಮಗೆ ಈ ಶಾಪಗಳನ್ನು ಕೊಟ್ಟಿರ್ತೀರಿ. ಹಾಗಾಗಿ ನಾವು ಅದನ್ನ ನಿರಾಕರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಅಜ್ಞಾನ ಮೋಹಿತರಾದವರು, ಸಂಸಾರದಲ್ಲಿ ನಿರಂತರವಾಗಿ ಸುತ್ತಾ ಇರ್ತೇವೆ. ಎಲ್ಲ ಕಾಲದಲ್ಲಿ ಸುಖ ದುಃಖ ಏನೇ ಆಗ್ಲಿ ಅದನ್ನೆಲ್ಲ ಅನುಭವಿಸಲೇಬೇಕು. ನಮಗೆ ಸಿಗುವಂತಹ ಸುಖ ದುಃಖಗಳಿಗೆ ನಾವೂ ಕಾರಣರಲ್ಲ, ಪರರೂ ಕಾರಣರಲ್ಲ. ಆದ್ರೆ ನಾವೇನ್ ಅನ್ಕೊಳ್ತೇವೆ ಅಂತಂದ್ರೆ ನನ್ನ ದುಃಖ ಬರ್ಲಿಕ್ಕೆ ಇವನು ಕಾರಣ ಅಂತ ಇನ್ನೊಬ್ಬರ ಮೇಲೆ ಅದಕ್ಕೆ ಹೊರೆಯನ್ನ ಹಾಕ್ತೇವೆ. ನಾವೆಲ್ಲ ಪೂರ್ವದಲ್ಲಿ ಮಾಡಿದಂತಹ ಕರ್ಮಗಳು ಎಲ್ಲವೂ ಕೂಡ ನಮ್ಮ ಈಗಿರುವಂತಹ ಸುಖ ದುಃಖಾದಿಗಳಿಗೆ ಕಾರಣ ಅಂತ ಕರೆಸಿಕೊಳ್ಳುತ್ತವೆ. ಶಾಪವಾಗಿರಬಹುದು, ವರವಾಗಿರಬಹುದು, ಇವೆಲ್ಲವೂ ಕೂಡ ಬರಲಿಕ್ಕೆ ಭಗವಂತನ ಅನುಗ್ರಹ, ಭಗವಂತನ ಸಂಕಲ್ಪ. ಅವನೊಬ್ಬ ಇಡೀ ಜಗತ್ತನ್ನ ತನ್ನ ಹತೋಟಿಯಲ್ಲಿಟ್ಟುಕೊಂಡು ಸೃಷ್ಟಿಯನ್ನ ಮಾಡ್ತಾ ಇರ್ತಾನೆ, ನಮಗೆ ಸುಖ ದುಃಖಗಳನ್ನು ಕೊಡ್ತಾ ಇರ್ತಾನೆ. ಅವನಿಗೆ ಪ್ರೀತಿ ಪಾತ್ರರಾದವರು ಅಂತ ಆಗ್ಲಿ, ದ್ವೇಷಿಗಳು ಅಂತ ಸ್ವಾಭಾವಿಕವಾಗಿ ದುಷ್ಟರು, ಸ್ವಾಭಾವಿಕವಾಗಿ ದ್ವೇಷಿಗಳು, ಸ್ವಾಭಾವಿಕವಾಗಿ ಅವನಿಗೆ ಅತ್ಯಂತ ಆತ್ಮೀಯರಾದವರು ಅಂತ ಯಾರೂ ಇರೋದಿಲ್ಲ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡಿರ್ತಾರೆ ಜೀವರು, ಅದಕ್ಕೆ ಅನುಗುಣವಾದ ಫಲವನ್ನು ಕೊಡುವ ಕೆಲಸವನ್ನ ಅಷ್ಟೇ ಮಾಡ್ತಾನೆ. ಅವನಿಗೆಲ್ಲರೂ ಸಮಾನರೇ. ಆದರೆ ನಮ್ಮ ಯೋಗ್ಯತೆ ಇದೆಯಲ್ಲ, ಆ ಯೋಗ್ಯತೆಗೆ ಅನುಗುಣವಾಗಿ ನಾವು ಪುಣ್ಯ ಕರ್ಮಗಳನ್ನು ಪಾಪ ಕರ್ಮಗಳನ್ನು ಮಾಡ್ತಾ ಇರ್ತೇವೆ. ನಾವು ಮಾಡುವ ಈ ಪುಣ್ಯ ಪಾಪ ಕರ್ಮಗಳೇ ನಮ್ಮ ದುಃಖಕ್ಕೆ, ಸಂಸಾರಕ್ಕೆ, ಮೋಕ್ಷಕ್ಕೆ ಎಲ್ಲದಕ್ಕೂ ಕಾರಣವಾಗತ್ತೆ. ಹಾಗಾಗಿ ನೀನು ಶಾಪವನ್ನು ಕೊಟ್ಟಿದ್ದಿ, ನಾನು ನಿನ್ನನ್ನು ಇಷ್ಟೆಲ್ಲ ಸ್ತೋತ್ರ ಮಾಡ್ತಾ ಇದ್ದೇನೆ ಅಂತಂದ್ರೆ ಆ ಶಾಪವನ್ನು ಡಿಕ್ರೀಸ್ ಮಾಡೋ ಅಥವಾ ಆ ಶಾಪವನ್ನು ವಿಡ್ರಾ ಮಾಡ್ಕೋ ಅಂತ ನಾನು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇಲ್ಲ. ನಾನು ಕೆಟ್ಟ ಮಾತುಗಳನ್ನ ಆಡಿದ್ದೇನೆ, ಕೋಪ ಯಾರಿಗಾದ್ರೂ ಬರ್ಲೇಬೇಕು, ಅದು ಸರಿನೇ. ಅದು ಅಥ ಪ್ರಸಾದಯೇ ನತ್ವಾಂ ಶಾಪ ಮೋಕ್ಷಾಯ ಭಾಮಿನಿ ಯನ್ಮನ್ಯಸೆ ಅಸಾಧೂಕ್ತಂ ಮಮ ತತ್ ಕ್ಷಮ್ಯತಾಂ ಸತಿ. ನಾನು ತಪ್ಪು ಮಾಡಿದ್ದೇನೆ, ಮಾಡಿದ ತಪ್ಪುಗಳನ್ನು ಸಹಿಸಿಕೋ ಅಂತ ಅಷ್ಟೇ ಹೇಳ್ತಾ ಇದ್ದೇನೆ ಅಷ್ಟೇ. ಆ ಶಾಪ ವಿಮೋಚನೆ ಬೇಡ. ಯಾಕೆಂದ್ರೆ ನೀನು ಮನಸ್ಸಿನಲ್ಲಿ ಒಂದು ಬಾರಿ ಬೇಸರ ಮಾಡ್ಕೊಂಡ್ಬಿಟ್ಟೆ ಅಂತಂದ್ರೆ ಜ್ಞಾನ ಭಕ್ತಿಯಾದಿ ಗುಣಗಳೆಲ್ಲ ನಮ್ಮಲ್ಲಿರೋದು ಕುಂಠಿತವಾಗಿ ಹೋಗ್ಬಿಡತ್ತೆ. ಅದಕ್ಕೆ ಜ್ಞಾನಿಗಳ ಸಮೀಪದಲ್ಲಿ ಹೋದಾಗ ಅವರ ಕೋಪಕ್ಕೆ ತುತ್ತಾಗಬಾರದು. ಅವರ ಕೋಪಕ್ಕೆ ತುತ್ತಾದ್ವಿ ಅಂತಾದ್ರೆ ನಮ್ಮಲ್ಲಿರುವ ಸದ್ಗುಣಗಳೆಲ್ಲ ಕಡಿಮೆ ಆಗಿ ಹೋಗಿಬಿಡತ್ತೆ. ಹಾಗಾಗಿ ನೀ ನನ್ನ ಮೇಲೆ ಸ್ವಲ್ಪ ಪ್ರಸನ್ನಳಾಗು ಅಷ್ಟೇ ಅಂತ ಅವಳ ಪ್ರಸನ್ನತೆಯನ್ನ ಪ್ರಾರ್ಥನೆಗಳು ಮಾಡ್ತಾ ಇದ್ದಾನೆ. ಆಮೇಲೆ ದೇವಿ ಪ್ರಸನ್ನಳು ಆಗ್ತಾಳೆ.
ಇದು ಆದ್ಮೇಲೆ ಅವ್ರು ನೋಡ್ತಾ ಇರ್ಬೇಕಾದ್ರೆ ತನ್ನ ವಿಮಾನ ಏನಿತ್ತು ಅದನ್ನ ಏರ್ಕೊಂಡು ಹೊರಟ. ಇತಿ ಪ್ರಾಸಾದ್ಯ ಗಿರಿಶೌ ಚಿತ್ರಕೇತುರರಿಂದಮ ಜಗಾಮ ಸ್ವವಿಮಾನೇನ ಪಶ್ಯತೋ ಸ್ಮಯತೋಸ್ತಯೋ. ಅವರೆಲ್ಲ ನಗತಾ ನಗತಾ, ಆಯ್ತು ಹೋಗಪ್ಪ, ಇನ್ನೊಮ್ಮೆ ಶಾಪ ಕೊಟ್ಬಿಟ್ಟಿದ್ದೇನೆ, ಅನುಭವಿಸೋ, ಆದ್ರೆ ನನಗೀಗಿಲ್ಲ, ಈಗ ಮಾಡಿದ ತಪ್ಪಿನ ಮೇಲೆ ಬಹಳಷ್ಟು ಕೋಪ ಏನಿಲ್ಲ ಅಂತ ತನ್ನ ಕೋಪವನ್ನ ಕಡಿಮೆ ಮಾಡ್ಕೊಂಡಿದ್ದಾಳೆ. ಅದು ಆದ್ಮೇಲೆ ಅವನು ವಿಮಾನವನ್ನು ಏರಿ ಹೊರಟಿದ್ದಾನೆ. ಇದು ಆದ್ಮೇಲೆ ಎಲ್ಲರೂ ಪಾರ್ವತಿಯನ್ನ ಕೇಳ್ತಾ ಇದ್ದಾರೆ. ರುದ್ರದೇವರು ಅಲ್ಲೇ ಕೂತಾಗ ಪಾರ್ವತಿಯನ್ನು ಕುರಿತು ಹೀಗೆ ಹೇಳ್ತಾ ಇದ್ದಾನೆ. ತತಸ್ತು ಭಗವಾನ್ ರುದ್ರೋ ರುದ್ರಾಣೀಮಿದಮಬ್ರವೀತ್ ದೇವರ್ಷಿ ದೈತ್ಯ ಸಿದ್ಧಾನಾಂ ಪಾರ್ಷದಾನಾಂಚ ಶೃಣ್ವತಾಂ. ಈಗ ನಾವು ಚಿತ್ರಕೇತುವಿಗೆ ಇದನ್ನ ಮಾಡಿ ಸರಿಯೋ ಅಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಇದನ್ನ ಕೇಳಿ ಅವನಿಗೆ ಬಹಳ ಸಂತೋಷ ಆಗತ್ತೆ. ಯಾಕೆಂದ್ರೆ ಕೊನೆಗೆ ಆ ಚಿತ್ರಕೇತು ಹೇಳಿದನಲ್ಲ, ನಾನು ಶಾಪದ ಪರಿಹಾರಕ್ಕೋಸ್ಕರ ಅಂತ ನಿನ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇಲ್ಲ, ನಿನ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನೀನು ಸಮಾಧಾನ ಆಗು ಅಂತ ಹೇಳ್ತಾ ಇರುವ ಒಂದೇ ಒಂದು ಕಾರಣ ಏನು ಅಂತಂದ್ರೆ, ನಿಮ್ಮಂತಹ ಮಹಾತ್ಮರೇನಾದ್ರೂ ನನ್ನ ವಿಷಯದಲ್ಲಿ ಕೋಪಗೊಂಡು ಬಿಟ್ರಿ ಅಂತಂದ್ರೆ ನನ್ನಲ್ಲಿರುವ ಜ್ಞಾನ ಭಕ್ತಿಯಾದಿ ಗುಣಗಳು ಕುಂಠಿತವಾಗಿ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ನನ್ನಲ್ಲಿ ಪ್ರಸನ್ನಳಾಗು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದನಲ್ಲ. ಇದನ್ನು ಕೇಳಿ ರುದ್ರದೇವರು ಹೇಳ್ತಾ ಇದ್ದಾರೆ, ನೋಡು ಪಾರ್ವತಿ, ಎಲ್ಲರೂ ತಪ್ಪು ಮಾಡ್ತಾರೆ, ತಪ್ಪು ಮಾಡದೇ ಇರೋರು ಯಾರಿದ್ದಾರೆ? ಆದರೆ ಭಗವಂತನ ಭಕ್ತರಾದವರು ಯಾರು ತಪ್ಪನ್ನ ಮಾಡ್ತಾರೋ ಅಂತಹ ವ್ಯಕ್ತಿಗಳ ಮಹಾತ್ಮ್ಯವನ್ನ, ನಿಸ್ಪೃಹತೆಯನ್ನ ಅದನ್ನ ಗಮನಿಸ್ಕೊ. ನಾರಾಯಣನೇ ನಮಗೆ ಆರಾಧ್ಯ ದೈವ ಅಂತ ತೀರ್ಮಾನ ಮಾಡಿಕೊಂಡಂತಹ ಜನರು ಯಾರೇ ಶಾಪಗಳನ್ನು ಕೊಡ್ಲಿ ಆ ಶಾಪಗಳಿಂದ ಭಯ ಇಲ್ಲ. ಯಾವ ವಿಧವಾದಂತಹ ದುಃಖಗಳಿಗೂ ಅಂಜುವವರಲ್ಲ. ಯಾಕೆ ಅಂತಂದ್ರೆ ಈಗ ನಮಗೆಲ್ಲ ಬರುವಂತಹ ಸುಖ ದುಃಖಾದಿಗಳು, ಜನ್ಮ ಮರಣ, ಈ ಎಲ್ಲ ದ್ವಂದ್ವಗಳು ಕೂಡ ಭಗವಂತನಿಂದ ನಮಗೆ ಬರುತ್ತೆ. ಅವುಗಳನ್ನು ನಾವ್ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದುಕೊಂಡು ಅದರಿಂದ ಹೆಚ್ಚಿಗೆ ಭಯಗೊಳ್ಳೋದಿಲ್ಲ. ಹಾಗೆ ಅಂತ ಅಂದುಕೊಂಡು ಪರಮಾತ್ಮ ಕೊಟ್ಟಿರುವ ಸುಖ ದುಃಖಾದಿಗಳನ್ನು ಸಾಕ್ಷಾತ್ತಾಗಿ ಅವನು ಏನೋ ವಿಚಾರ ಮಾಡದೇನೆ ಕೊಟ್ಟಿದ್ದಾನೆ ಅನ್ನುವ ಜ್ಞಾನವೂ ಇಲ್ಲ. ಪುಣ್ಯ ಪಾಪ ದೋಷಗಳಲ್ಲಿ, ಗುಣಗಳಲ್ಲಿ ನಾನು ಮಾಡಿದ್ದೇನೆ, ಆ ಕರ್ಮಗಳ ಜ್ಞಾನ ಪರಮಾತ್ಮನಿಗಿದೆ, ಅದನ್ನು ತಿಳಿದುಕೊಂಡು ಪರಮಾತ್ಮ ನಮಗೆ ಅನುಗುಣವಾದಂತಹ ಫಲಗಳನ್ನು ಕೊಡ್ತಾ ಇದ್ದಾನೆ ಅಂತ ತಿಳಿದುಕೊಂಡಿದ್ದಾರೆ. ಹಾಗಾಗಿ ಅಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವರು ಭಗವಂತನೊಬ್ಬನನ್ನ ಆಶ್ರಯಿಸ್ತಾರೆ ಹೊರತಾಗಿ ಯಾರೋ ಶಾಪ ಕೊಟ್ರು ಅಂತ ಅದರಿಂದ ಬಹಳಷ್ಟು ಕುಗ್ಗಿ ಹೋಗಿ ಜೀವನದಲ್ಲಿ ಜಿಗುಪ್ಸೆಯನ್ನು ಪಡೋದಿಲ್ಲ. ನಾವು ಕೂಡ ಲೋಕಪಾಲಕರು ಅಂತ ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಆದರೆ ನಾವು ಕೂಡ ಭಗವಂತನ ಅಧೀನರಾಗಿದ್ದೇವೆ. ಪರಮಾತ್ಮ ನಿಯಮಿಸಿದ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಆಸಕ್ತರಾಗಿದ್ದೇವೆ. ಪರಮಾತ್ಮನ ಪೂರ್ತಿಯಾದಂತಹ ಅರಿವನ್ನ ನಾವ್ ಯಾರು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಸೇರಿಸಿದರೂ ಕೂಡ ಪೂರ್ತಿಯಾಗಿ ಪರಮಾತ್ಮನ ತತ್ವವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಎಲ್ಲ ಜೀವರಿಗೂ ಅಧಿಪತಿಯಾಗಿದ್ದಾನೆ, ಎಲ್ಲರಿಗೂ ಪ್ರಿಯನಾಗಿದ್ದಾನೆ. ಆದರೆ ವಿನಾಕಾರಣ ಯಾರೂ ಕೂಡ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗ್ಲಿ, ಪರಮಾತ್ಮನಿಗೆ ಅತ್ಯಂತ ಬದ್ಧ ದ್ವೇಷಿಗಳು ಅಂತಾಗ್ಲಿ ಯಾರೂ ಇಲ್ಲ. ಇವರು ಸ್ವಕೀಯರು, ಇವರು ಪರಿಕೀಯರು ಅಂತ ಯಾರು ಪರಮಾತ್ಮನಿಗಿಲ್ಲ. ಈ ಚಿತ್ರಕೇತು ಏನಿದ್ದಾನೋ ಅವನು ಭಗವಂತನ ಸೇವಕ. ಇವನು ಎಲ್ಲ ಕಡೆಯಲ್ಲಿ ಪರಮಾತ್ಮನಿದ್ದಾನೆ ಅಂತ ತಿಳಿದುಕೊಂಡು ಯಾವುದರಿಂದಲೂ ಭಯ ಪಡೋದಿಲ್ಲ. ಭಗವಂತನಿಗೆ ಪ್ರಿಯನಾಗಿದ್ದಾನೆ. ಅಂತಹ ಚಿತ್ರಕೇತು ರಾಜನ ವಿಷಯದಲ್ಲಿ ಸುಮ್ನೆ ನೀನು ಕೋಪ ಮಾಡ್ಕೊಳ್ಬೇಡ, ನಿನ್ನ ಕೋಪವನ್ನು ಸ್ವಲ್ಪ ಕಡಿಮೆ ಮಾಡಿಕೋ. ನಹ್ಯಸ್ಯಾತಿ ಪ್ರಿಯ ಕಶ್ಚಿನ್ ನಾಪ್ರಿಯ ಸ್ವಃ ಪರೋಪಿವ ಆತ್ಮತ್ವಾತ್ ಸರ್ವಭೂತಾನಾಂ ಸರ್ವಭೂತ ಪ್ರಿಯೋ ಹರಿಹಿ.
ತನ್ನವರು ಪರಕೀಯರು ಅಂತ ಪರಮಾತ್ಮ ಯಾರಲ್ಲೂ ಭೇದ ಭಾವನೆಯನ್ನು ಮಾಡೋದಿಲ್ಲ. ಚಿತ್ರಕೇತು ಭಗವಂತನ ಪ್ರೀತಿಪೂರ್ವಕನಾದ ಸೇವಕನಾಗಿದ್ದಾನೆ. ಎಲ್ಲ ಕಡೆಯಲ್ಲಿ ಭಗವಂತನನ್ನ ಕಾಣ್ತಾ ಇದ್ದಾನೆ, ಶಾಂತನಾಗಿದ್ದಾನೆ, ಭಗವಂತನಿಗೆ ಪ್ರಿಯನೂ ಆಗಿದ್ದಾನೆ. ಅವನಲ್ಲಿ ನೀನು ಯಾವ ಕೋಪವನ್ನು ಮಾಡಬೇಡ. ಭಗವಂತನ ಭಕ್ತರಾಗಿದ್ದಾರೆ ಮಹಾಪುರುಷರು, ಇದರಲ್ಲಿ ಯಾವ ಆಶ್ಚರ್ಯವನ್ನು ಪಡಬೇಡ. ಅವನ ವಿಷಯದಲ್ಲಿ ಸ್ವಲ್ಪ ಕೋಪ ಆಗಿರಬಹುದು, ಆದರೆ ಅವನು ಎಲ್ಲವನ್ನು ಕೂಡ ಶಾಂತವಾಗಿ ಆ ಶಾಪವನ್ನು ಸ್ವೀಕಾರ ಮಾಡಿದ್ದಾನೆ, ತಪ್ಪನ್ನ ಒಪ್ಪಿಕೊಂಡಿದ್ದಾನೆ, ಅವನನ್ನ ಮನ್ನಿಸು. ಇದನ್ನು ಕೇಳಿ ಪಾರ್ವತಿ ದೇವಿಯು ಹೇಳಿದ್ಲು, ಶಾಂತ ಮನಸ್ಕಳಾಗಿ ಹೇಳಿದಳು, ಇದು ಸಜ್ಜನರ ಲಕ್ಷಣ. ನಾನು ಶಾಪವನ್ನು ಕೊಟ್ಟಾಗ ದೇವಿ ಶಾಪವನ್ನು ಯಾಕೆ ಕೊಟ್ಟಿದ್ದೆ ಅಂತ ನನಗೆ ಕೇಳಬಹುದಾಗಿತ್ತು, ಆದರೆ ಅದನ್ನು ತಲೆಬಾಗಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಅವಳು ಅವನಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ. ಈ ಚಿತ್ರಕೇತು ರಾಜ ಅಸುರ ಯೋನಿಯಲ್ಲಂತೂ ಹುಟ್ಲೇಬೇಕು, ಆದ್ರೆ ಇವನ ಅಸುರ ಯೋನಿಯಲ್ಲಿ ಹುಟ್ಟಿದಾಗ್ಲೂ ಕೂಡ ಇವನ ಈ ಜ್ಞಾನದ ಬಲದಿಂದಾಗಿ ಪ್ರಸಿದ್ಧನಾಗಲಿ ಅಂತ ಅವನಿಗೆ ಅನುಗ್ರಹವನ್ನು ಮಾಡ್ತಾಳೆ. ಅವನೇ ವೃತ್ರಾಸುರನಾಗಿ ಹುಟ್ಟಿ ಅಲ್ಲಿಯೂ ಕೂಡ ಭಗವಂತನ ವಿಸ್ಮರಣೆ ಇಲ್ಲದೇನೆ ಇಂದ್ರನಿಗೇನೆ ಯುದ್ಧವನ್ನು ಮಾಡು ಅಂತ ಹೇಳುವ ಉಪದೇಶವನ್ನು ಮಾಡುವಷ್ಟು ಸಮರ್ಥನಾಗಿದ್ದುಕೊಂಡು ಯುದ್ಧವನ್ನು ಮಾಡಿ ಪರಾಕ್ರಮವನ್ನು ತೋರಿಸಿ ಎಲ್ಲ ಸಜ್ಜನರ ಮಧ್ಯದಲ್ಲಿ ಪರಾಕ್ರಮಿಯಾಗಿ ಮೆರಿತಾ ಇದ್ದಾನೆ. ಜಜ್ಞೇ ತ್ವಷ್ಟುರ್ ದಕ್ಷಿಣಾಗ್ನೌ ದಾನವೀಂ ಯೋನಿಮಾಶ್ರಿತಃ ವೃತ್ರ ಇತ್ಯಭಿವಿಖ್ಯಾತೋ ಜ್ಞಾನ ವಿಜ್ಞಾನ ಸಂಯುತಃ. ಈ ಅಸುರ ಜನ್ಮವನ್ನು ಪಡಿತಾನೆ, ವೃತ್ರಾಸುರ ಅಂತ ಪ್ರಸಿದ್ಧನಾಗ್ತಾನೆ. ಆ ಅಸುರರ ಕುಲದಲ್ಲಿ ಹುಟ್ಟಿರ್ತಾನೆ, ಆದ್ರೂ ಒಳ್ಳೆಯ ಜ್ಞಾನ ವಿಜ್ಞಾನದಿಂದ ಪೂರ್ತಿಯಾಗಿ ಕೂಡಿಕೊಂಡಿರ್ತಾನೆ ಅಂತ ಇಷ್ಟೆಲ್ಲ ವಿಷಯವನ್ನ ಆ ಪಾರ್ವತಿ ಹೇಳ್ತಾಳೆ. ಈ ವಿಷಯವನ್ನು ಶುಕಾಚಾರ್ಯರು ಹೇಳಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಏತತ್ತೇ ಸರ್ವಮಾಖ್ಯಾತಂ ಯನ್ಮಾಂ ತ್ವಂ ಪರಿಪೃಚ್ಛಸಿ ವೃತ್ರಸ್ಯಾಸುರ ಜಾತೇಶ್ಚ ಕಾರಣಂ ಭಗವನ್ಮತೆ. ವೃತ್ರಾಸುರ ಈ ರೀತಿಯಾಗಿ ದಾನವ ಜಾತಿಯವನಾಗಿದ್ದಾನೆ. ಭಗವಂತನ ಭಕ್ತರಿಗೂ ಇಲ್ಲದೆ ಇರುವಂತಹ ಈ ಗುಣಗಳು ಈ ಅಸುರ ಜಾತಿಯಲ್ಲಿ ಬಂದವನಿಗೆ ಹೇಗೆ ಇರ್ಲಿಕ್ಕೆ ಸಾಧ್ಯ ಅಂತ ನಿನ್ನ ಪ್ರಶ್ನೆ ಇತ್ತು. ಅದಕ್ಕೆ ಅವನು ಯಾರು ಅಂತ ಅವನ ಪೂರ್ವ ವೃತ್ತಾಂತವನ್ನು ಹೇಳಿದ್ದೇನೆ. ಇಂತಹ ಚಿತ್ರಕೇತುವಿನ ಪುಣ್ಯಕರವಾದ ಇತಿಹಾಸವನ್ನ ಅಂಗಿರಸ, ನಾರದ ಮುಂತಾದಂತಹವರ ಮಹಾತ್ಮರ ಕಥೆಯನ್ನು ಕೇಳಿದರೆ ಈ ಸಂಸಾರ ಬಂಧನದಿಂದ ಮುಕ್ತಿಯಾಗತ್ತೆ. ಹಾಗಾಗಿ ಯಾರು ಪ್ರತಿನಿತ್ಯದಲ್ಲಿ ಹಗಲು ರಾತ್ರಿಗಳಲ್ಲಿ ಇಂತಹ ಮಹಾತ್ಮರ ಕಥೆಗಳನ್ನ ಕೇಳಿಕೊಂಡು ಹಾಳು ಹರಟೆಗಳಿಂದ ದೂರವಾಗಿದ್ದುಕೊಂಡು ಭಗವಂತನ ಧ್ಯಾನವನ್ನು ಮಾಡ್ತಾರೋ ಅವರು ಕೂಡ ಪರಮಾತ್ಮನ ಗತಿಯನ್ನ ಪಡೀತಾರೆ ಅಂತ ಹೇಳ್ತಾ ಇದ್ದಾರೆ. ಇತಿಹಾಸಮಿಮಂ ಪುಣ್ಯಂ ಚಿತ್ರಕೇತೋರ್ ಮಹಾತ್ಮನಃ ಮಾಹಾತ್ಮ್ಯಂ ವಿಷ್ಣು ಭಕ್ತಾನಾಂ ಶ್ರುತ್ವಾ ಬಂಧಾದ್ವಿಮುಚ್ಯತೆ. ವಿಷ್ಣು ಭಕ್ತನಾದಂತಹ ಚಿತ್ರಕೇತು, ಅವನಿಗೆ ಉಪದೇಶವನ್ನು ಕೊಟ್ಟಂತಹ ಅಂಗಿರಸ ಋಷಿಗಳು, ನಾರದರು, ರುದ್ರದೇವರು ಇವರ ಬಗ್ಗೆ ಹೇಳಿದ ಮಾತುಗಳು, ಪಾರ್ವತಿಯ ಶಾಪ, ಅದನ್ನು ಅವನು ಸ್ವೀಕಾರ ಮಾಡಿದ ಬಗ್ಗೆ ಈ ಎಲ್ಲ ಕಥೆಗಳನ್ನು ಕೇಳಿ ಯಾರು ಜೀವನವನ್ನ ಆ ರೀತಿಯಾಗಿ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅಂತಹ ವ್ಯಕ್ತಿಗಳ ಸಂಸಾರ ಬಂಧನ ನಾಶವಾಗಿ ಹೋಗುತ್ತೆ. ಯಯೇತತ್ ಪ್ರಾತರುತ್ಥಾಯ ವಾ ಶ್ರದ್ಧೆಯ ವಾಗ್ಯತಃ ಪಠೇತ್ ಇತಿಹಾಸಂ ಹರಿಂ ಸ್ಮೃತ್ವ ಸ ಯಾತಿ ಪರಮಾಂ ಗತಿಂ. ಈ ಕಥೆಯನ್ನ ಕೇಳಿ ಸ್ಮರಣೆಗೆ ತಂದುಕೊಂಡು ಭಗವಂತನ ನಮಸ್ಕಾರವನ್ನು ಯಾವ ವ್ಯಕ್ತಿ ಮಾಡ್ತಾನೋ ಇರುವಂತಹ ಎಲ್ಲ ಅಪವಾದಗಳು ಹೋಗಿ ಎಲ್ಲರ ಪ್ರೀತಿಗೆ ಪಾತ್ರನಾಗ್ತಾನೆ ಅಂತ ಈ ಕಥೆಯನ್ನ ಹೇಳ್ತಾ ಇದ್ದಾರೆ. ಇದ ಆದ್ಮೇಲೆ ಮುಂದೆ ದಿತಿ ದೈತ್ಯರು, ಈ ದೈತ್ಯರೆಲ್ಲರೂ ಕೂಡ ವಿಷ್ಣುವಿನ ಸಹಾಯದಿಂದಾಗಿ ಇಂದ್ರ ಇವರೆಲ್ಲರನ್ನು ಕೊಲ್ಲಿಸ್ತಾ ಇದ್ದಾನೆ ಅಂತ ದಿತಿಗೆ ಬಹಳ ಕೋಪ ಬರುತ್ತೆ. ಅದಕ್ಕೆ ಪತಿಯನ್ನ ಒಲಿಸಿಕೊಂಡು ನಮಗೆ ಇವರು ಎಲ್ಲರನ್ನ ಸೋಲಿಸುವಂತಹ ಮಗ ಬೇಕು ಅಂತ ಯೋಚನೆ ಮಾಡಿಕೊಂಡು ಅವಳಿಗೆ ಬಹಳ ತಪಸ್ಸು ಮಾಡ್ತಾಳೆ. ಅದರಿಂದ ಅನೇಕ ಜನ ಮಕ್ಕಳನ್ನು ಪಡೀತಾರೆ. ಅದರಿಂದ ಮತ್ತೆ ದೇವತೆಗಳ ಮೇಲೆ ಯುದ್ಧಕ್ಕೆ ಅಂತ ಹೋಗ್ತಾರೆ. ಆ ಕಥೆ ಎಲ್ಲ ಮತ್ತೆ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಮುಂದೆ.
ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ ಗುರುಗಳೇ.